ವೆಲ್ಕಮ್ ಬ್ಯಾಕ್. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಮಹಾರಾಷ್ಟ್ರದ ವಿಧಾನಸಭೆಯ ರಿಸಲ್ಟ್ ಬಂದು ಇವತ್ತಿಗೆ 15 ದಿನ ಆಯಿತು. ಇವತ್ತು ಎಲ್ಲ ಫೈನಲ್ ಆಗುತ್ತೆ. ಶಿವಸೇನೆ ಮತ್ತು ಬಿಜೆಪಿಯವರು ಮುನಿಸು ಮರೆತುಕೊಂಡು ಒಬ್ರಿಗೊಬ್ರು ಒಪ್ಕೋತಾರೆ ಅಂತ ಮಾತುಗಳಿತ್ತು. ಆದರೆ ಹೈ ಡ್ರಾಮಾ ಮತ್ತೊಂದು ಟರ್ನ್ ತಗೋತಾ ಇದೆ. ಬಿಜೆಪಿ ರಾಜಭವನದ ಕದ ತಟ್ಟಿದ್ರೆ ಶಿವಸೇನೆಯವರು ತನ್ನ ಶಾಸಕರನ್ನೆಲ್ಲ ಹೋಟೆಲ್ನಲ್ಲಿ ಸೇರಿಸ್ಕೊಂಡಿದ್ದಾರೆ. ಹಾಗಾದರೆ ಏನು ನಡೀತಿದೆ, ಏನಾಗುತ್ತೆ, ಸ್ಟೋರಿ ನೋಡಿ. 50-50 ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿರೋ ಶಿವಸೇನೆ ಸ್ವಲ್ಪನೂ ಸಾಫ್ಟ್ ಆಗಿಲ್ಲ. ಸಿಎಂ ಸೀಟ್ ಹಂಚಿಕೆ ಮಾಡೋಕೆ ಬಿಜೆಪಿನೂ ಒಪ್ತಿಲ್ಲ. ನಾಳೆ ಮಹಾರಾಷ್ಟ್ರದ ವಿಧಾನಸಭೆಯ ಅವಧಿ ಮುಕ್ತಾಯವಾಗಿದ್ದು ಮುಂದಿನ ಸರ್ಕಾರ ಯಾರು ರಚನೆ ಮಾಡ್ತಾರೆ ಅನ್ನೋದು ಇನ್ನೂ ಅಸ್ಪಷ್ಟ. ಈ ಮಧ್ಯೆ ಶಿವಸೇನೆ ತನ್ನ ನಿಲುವಿಗೆ ಅಂಟಿಕೊಂಡಿದೆ. ಈ ಮಧ್ಯೆ ತಮ್ಮ ಶಾಸಕರನ್ನು ಖರೀದಿ ಮಾಡಲು ಬಿಜೆಪಿ ಪ್ರಯತ್ನ ಮಾಡ್ತಿದೆ ಅಂತ ಶಿವಸೇನೆ ಆರೋಪಿಸಿತ್ತು. ಇವತ್ತು ಎಲ್ಲಾ ಶಾಸಕರನ್ನು ಮುಂಬೈನ ಮಾತೋಶ್ರೀ ನಿವಾಸಕ್ಕೆ ಕರೆಸಿಕೊಂಡ ಉದ್ಧವ್ ಠಾಕ್ರೆ ಪಕ್ಷದ 56 ಶಾಸಕರ ಜೊತೆ ಮಾತುಕತೆ ನಡೆಸಿದ್ರು. ಈ ವೇಳೆ ಎಲ್ಲಾ ಶಾಸಕರು ಪಕ್ಷದ ನಿಲುವಿಗೆ ಸಮ್ಮತಿ ಸೂಚಿಸಿದ್ದಾರೆ ಅಂತ ಶಿವಸೇನೆ ಹೇಳಿದೆ. ಆದರೆ ಕುದುರೆ ವ್ಯಾಪಾರದ ಭೀತಿಯಲ್ಲಿರೋ ಶಿವಸೇನೆ ತನ್ನೆಲ್ಲ ಶಾಸಕರನ್ನ ಹೋಟೆಲ್ಗೆ ರವಾನಿಸಿದೆ. जो चल रहा है कि मैं गलत हूं, तो सभी विधायकों ने एक सुर में कहा कि उद्धव जी आप सही रास्ते पे जा रहे हैं और आप जो निर्णय लेंगे उसके लिए हम आपके साथ हैं. आप जो भी निर्णय महाराष्ट्र के और पार्टी के हित में लेना चाहते हैं आप बेशक ले सकते हैं. ಇದಕ್ಕೂ ಮುನ್ನ ದೆಹಲಿಯಿಂದ ನಾಗಪುರಕ್ಕೆ ಬಂದಿದ್ದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟ್ರದಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತೆ, ಬಿಜೆಪಿಗೆ ಸಿಎಂ ಸ್ಥಾನ ಅಂದ್ರು. ಇದಕ್ಕೆ ಶಿವಸೇನೆ ತಿರುಗೇಟು ಕೊಟ್ಟಿದ್ದು ನಮಗೂ ಸಂವಿಧಾನ ಗೊತ್ತಿದೆ ಅಂದಿದೆ. महाराष्ट्र में सरकार बननी चाहिए क्योंकि भारतीय जनता पार्टी की 105 सीटें हैं और इसलिए स्वाभाविक रूप से जिनकी ज़्यादा विधानसभा सीटें जिन्होंने जीती है अलायंस में उन्हीं का मुख्यमंत्री होता है. संविधान का हर कानून हर पेच हमें मालूम है और हम भी संविधान और कानून के दायरे में रहकर इस राज्य में महाराष्ट्र में शिवसेना का मुख्यमंत्री बनाएंगे. ನಾಳೆ ಮಹಾರಾಷ್ಟ್ರ ವಿಧಾನಸಭೆಯ ಅವಧಿ ಮುಕ್ತಾಯಗೊಳ್ಳೋದ್ರಿಂದ ಸಾಂವಿಧಾನಿಕ ಬಿಕ್ಕಟ್ಟಿನ ಚರ್ಚೆ ಕೂಡ ನಡೀತಿದೆ. ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿರೋ ಮಹಾರಾಷ್ಟ್ರದ ಬಿಜೆಪಿ ನಿಯೋಗ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ನಡೆಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೌಂಟ್ ಡೌನ್ ಸ್ಟಾರ್ಟ್ಸ್. ಇನ್ನು 24 ಗಂಟೆಯಲ್ಲಿ ಏನಾಗುತ್ತೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಕಾದು ನೋಡಬೇಕು. ಇನ್ನು ಇದೇ ನವೆಂಬರ್ 17ನೇ ತಾರೀಕು ಅಯೋಧ್ಯೆ ತೀರ್ಪು ಹೊರಗೆ ಬರ್ತಾ ಇದೆ. ದಿನಗಣನೆ ಶುರುವಾಗಿರೋದ್ರಿಂದ ಏನಾಗುತ್ತೋ ಏನೋ ಅನ್ನೋ ಭಯ ಮತ್ತು ಆತಂಕ. ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಪ್ರಧಾನಿ ತಮ್ಮ ಸಂಪುಟದ ಸಚಿವರಿಗೆ ಶಾಂತಿ ಪಾಠವನ್ನು ಮಾಡಿದ್ದಾರೆ. ಸೌಹಾರ್ದತೆ ಸಾಮರಸ್ಯ ಹಾಳು ಮಾಡೋ ಪ್ರಯತ್ನ ಮಾಡಬೇಡಿ, ಯಾರು ಕೂಡ ಅನಗತ್ಯ ಪ್ರಚೋದನೆಯ ಹೇಳಿಕೆ ಕೊಡಬಾರದು, ಸುಪ್ರೀಂ ಕೋರ್ಟ್ ತೀರ್ಪನ್ನು ನಂಬರ್ತೆಯಿಂದ ಒಪ್ಪಿಕೊಳ್ಳಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಯೋಧ್ಯೆ ವಿವಾದ ಬಗ್ಗೆ ಏನೇ ತೀರ್ಪು ಬಂದರೂ ಎಲ್ಲರೂ ಕೂಡ ಶಾಂತಿಯುತವಾಗಿರಲಿ ಅಂತ ಪೇಜಾವರ ಕೂಡ ಕರೆ ಕೊಟ್ಟಿದ್ದಾರೆ. ಉತ್ಸಾಹದ ಅತಿರೇಕ ತೋರಿಸಬಾರದು. ಅದು ಮುಖ್ಯವಾಗಿ ಎಲ್ಲರೂ ಕೂಡ ಪತ್ರಿಕೆಯವರು ನಮಗೆ ಸಹಕರಿಸಬೇಕು. ಈ ರೀತಿ ನಮ್ಮ ಒಂದು ಮತ್ತು ಮುಸ್ಲಿಂ ಬಂಧುಗಳು ಕೂಡ ಅವರಿಗೆ ಅನುಕೂಲ ಆಗಲಿ, ಅದಕ್ಕೂ ಮೆರವಣಿಗೆ ಮಾಡಬಾರದು. ಪ್ರತಿಕೂಲವಾಗಿ ಬಂದರೂ ಪ್ರತಿಭಟನೆ ಯಾವುದೂ ಯಾರೂ ಮಾಡೋದು ಬೇಡ. ಏನುಂಟು ಸುಪ್ರೀಂ ಕೋರ್ಟ್ ತೀರ್ಮಾನ, ಸಂವಿಧಾನ ಮತ್ತು ಅದಕ್ಕೆ ಅನುಗುಣವಾಗಿ ವರ್ತಿಸಬೇಕು. ಹಿಂದೂ ವಿಶ್ವ ಹಿಂದೂ ಪರಿಷತ್ತಿನವರು ಕೂಡ ಇದರ ಬಗ್ಗೆ ಅಂತ